ಸಹಜವಾಗಿ ಎಲ್ಲರ ಮನೆಯಲ್ಲೂ ಕೂಡ ಪಾರ್ಕಿಂಗ್ಗೆ ಅಂಥೇಳಿ ಸಪ್ರೇಟಾಗಿ ಜಾಗ ಇರೋದಿಲ್ಲ. ಹಾಗಾಗಿ ಬಡಪಾಯಿಗಳು ಕಾರ್ ತಗೊಂಡವರು ಮನೆ ಪಕ್ಕದಲ್ಲಿಲ್ಲದೆ ಇದ್ದರೆ ಆ ರೋಡಲ್ಲೆಲ್ಲ ಪಾರ್ಕ್ ಮಾಡ್ತಾರೆ ಕಾರನ್ನು. ಆದರೆ ಇನ್ನು ಮುಂದೆ ನೀವು ಎಚ್ಚರವಾಗಿರಿ. ಪಾರ್ಕ್ ಮಾಡಿ ಬೆಲೆ ಬಾಳುವ ವಸ್ತುಗಳನ್ನು ನೀವೇನಾದರೂ ಕಾರಲ್ಲೇ ಬಿಟ್ಟರೆ ಮಂಗಮಾಯವಾಗುತ್ತೆ. ಕಾರಿನಲ್ಲಿ ಒಳಗಡೆ ಇದ್ದಂಥ ವಸ್ತುಗಳನ್ನು ಕದ್ಕೊಂಡು ಪರಾರಿ ಆಗ್ತಾರೆ. ಟಿವಿ, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕಾರಿನಲ್ಲಿ ಬಿಟ್ಟಿದ್ದ ಓನರ್ ಬೆಳಿಗ್ಗೆ 7 ಗಂಟೆಗೆ ಕಾರಿನ ಗ್ಲಾಸನ್ನು ಒಡೆದು ವಸ್ತುಗಳನ್ನು ಕಳವು ಮಾಡಿದ್ದಾರೆ. ಕಳ್ಳತನದ ದೃಶ್ಯ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಶೋಕ್ ನಗರ ಪೊಲೀಸರಿಂದ ಕದೀಮರ ಹುಡುಕಾಟ ಮುಂದುವರೆದಿದೆ. ಸಹಜವಾಗಿ ಎಲ್ಲರ ಮನೆಯಲ್ಲೂ ಕೂಡ ಪಾರ್ಕಿಂಗ್ಗೆ ಅಂಥೇಳಿ ಸಪ್ರೇಟಾಗಿ ಜಾಗ ಇರೋದಿಲ್ಲ. ಹಾಗಾಗಿ ಬಡಪಾಯಿಗಳು ಕಾರ್ ತಗೊಂಡವರು ಮನೆ ಪಕ್ಕದಲ್ಲಿಲ್ಲದೆ ಇದ್ದರೆ ಆ ರೋಡಲ್ಲೆಲ್ಲ ಪಾರ್ಕ್ ಮಾಡ್ತಾರೆ ಕಾರನ್ನು. ಆದರೆ ಇನ್ನು ಮುಂದೆ ನೀವು ಎಚ್ಚರವಾಗಿರಿ. ಪಾರ್ಕ್ ಮಾಡಿ ಬೆಲೆ ಬಾಳುವ ವಸ್ತುಗಳನ್ನು ನೀವೇನಾದರೂ ಕಾರಲ್ಲೇ ಬಿಟ್ಟರೆ ಮಂಗಮಾಯವಾಗುತ್ತೆ. ಕಾರಿನಲ್ಲಿ ಒಳಗಡೆ ಇದ್ದಂಥ ವಸ್ತುಗಳನ್ನು ಕದ್ಕೊಂಡು ಪರಾರಿ ಆಗ್ತಾರೆ. ಟಿವಿ, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕಾರಿನಲ್ಲಿ ಬಿಟ್ಟಿದ್ದ ಓನರ್ ಬೆಳಿಗ್ಗೆ 7 ಗಂಟೆಗೆ ಕಾರಿನ ಗ್ಲಾಸನ್ನು ಒಡೆದು ವಸ್ತುಗಳನ್ನು ಕಳವು ಮಾಡಿದ್ದಾರೆ. ಕಳ್ಳತನದ ದೃಶ್ಯ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಶೋಕ್ ನಗರ ಪೊಲೀಸರಿಂದ ಕದೀಮರ ಹುಡುಕಾಟ ಮುಂದುವರೆದಿದೆ. ಸಹಜವಾಗಿ ಎಲ್ಲರ ಮನೆಯಲ್ಲೂ ಕೂಡ ಪಾರ್ಕಿಂಗ್ಗೆ ಅಂಥೇಳಿ ಸಪ್ರೇಟಾಗಿ ಜಾಗ ಇರೋದಿಲ್ಲ. ಹಾಗಾಗಿ ಬಡಪಾಯಿಗಳು ಕಾರ್ ತಗೊಂಡವರು ಮನೆ ಪಕ್ಕದಲ್ಲಿಲ್ಲದೆ ಇದ್ದರೆ ಆ ರೋಡಲ್ಲೆಲ್ಲ ಪಾರ್ಕ್ ಮಾಡ್ತಾರೆ ಕಾರನ್ನು. ಆದರೆ ಇನ್ನು ಮುಂದೆ ನೀವು ಎಚ್ಚರವಾಗಿರಿ. ಪಾರ್ಕ್ ಮಾಡಿ ಬೆಲೆ ಬಾಳುವ ವಸ್ತುಗಳನ್ನು ನೀವೇನಾದರೂ ಕಾರಲ್ಲೇ ಬಿಟ್ಟರೆ ಮಂಗಮಾಯವಾಗುತ್ತೆ. ಕಾರಿನಲ್ಲಿ ಒಳಗಡೆ ಇದ್ದಂಥ ವಸ್ತುಗಳನ್ನು ಕದ್ಕೊಂಡು ಪರಾರಿ ಆಗ್ತಾರೆ. ಟಿವಿ, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕಾರಿನಲ್ಲಿ ಬಿಟ್ಟಿದ್ದ ಓನರ್ ಬೆಳಿಗ್ಗೆ 7 ಗಂಟೆಗೆ ಕಾರಿನ ಗ್ಲಾಸನ್ನು ಒಡೆದು ವಸ್ತುಗಳನ್ನು ಕಳವು ಮಾಡಿದ್ದಾರೆ. ಕಳ್ಳತನದ ದೃಶ್ಯ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಶೋಕ್ ನಗರ ಪೊಲೀಸರಿಂದ ಕದೀಮರ ಹುಡುಕಾಟ ಮುಂದುವರೆದಿದೆ. ಸಹಜವಾಗಿ ಎಲ್ಲರ ಮನೆಯಲ್ಲೂ ಕೂಡ ಪಾರ್ಕಿಂಗ್ಗೆ ಅಂಥೇಳಿ ಸಪ್ರೇಟಾಗಿ ಜಾಗ ಇರೋದಿಲ್ಲ. ಹಾಗಾಗಿ ಬಡಪಾಯಿಗಳು ಕಾರ್ ತಗೊಂಡವರು ಮನೆ ಪಕ್ಕದಲ್ಲಿಲ್ಲದೆ ಇದ್ದರೆ ಆ ರೋಡಲ್ಲೆಲ್ಲ ಪಾರ್ಕ್ ಮಾಡ್ತಾರೆ ಕಾರನ್ನು. ಆದರೆ ಇನ್ನು ಮುಂದೆ ನೀವು ಎಚ್ಚರವಾಗಿರಿ. ಪಾರ್ಕ್ ಮಾಡಿ ಬೆಲೆ ಬಾಳುವ ವಸ್ತುಗಳನ್ನು ನೀವೇನಾದರೂ ಕಾರಲ್ಲೇ ಬಿಟ್ಟರೆ ಮಂಗಮಾಯವಾಗುತ್ತೆ. ಕಾರಿನಲ್ಲಿ ಒಳಗಡೆ ಇದ್ದಂಥ ವಸ್ತುಗಳನ್ನು ಕದ್ಕೊಂಡು ಪರಾರಿ ಆಗ್ತಾರೆ. ಟಿವಿ, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕಾರಿನಲ್ಲಿ ಬಿಟ್ಟಿದ್ದ ಓನರ್ ಬೆಳಿಗ್ಗೆ 7 ಗಂಟೆಗೆ ಕಾರಿನ ಗ್ಲಾಸನ್ನು ಒಡೆದು ವಸ್ತುಗಳನ್ನು ಕಳವು ಮಾಡಿದ್ದಾರೆ. ಕಳ್ಳತನದ ದೃಶ್ಯ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಶೋಕ್ ನಗರ ಪೊಲೀಸರಿಂದ ಕದೀಮರ ಹುಡುಕಾಟ ಮುಂದುವರೆದಿದೆ. ಸಹಜವಾಗಿ ಎಲ್ಲರ ಮನೆಯಲ್ಲೂ ಕೂಡ ಪಾರ್ಕಿಂಗ್ಗೆ ಅಂಥೇಳಿ ಸಪ್ರೇಟಾಗಿ ಜಾಗ ಇರೋದಿಲ್ಲ. ಹಾಗಾಗಿ ಬಡಪಾಯಿಗಳು ಕಾರ್ ತಗೊಂಡವರು ಮನೆ ಪಕ್ಕದಲ್ಲಿಲ್ಲದೆ ಇದ್ದರೆ ಆ ರೋಡಲ್ಲೆಲ್ಲ ಪಾರ್ಕ್ ಮಾಡ್ತಾರೆ ಕಾರನ್ನು. ಆದರೆ ಇನ್ನು ಮುಂದೆ ನೀವು ಎಚ್ಚರವಾಗಿರಿ. ಪಾರ್ಕ್ ಮಾಡಿ ಬೆಲೆ ಬಾಳುವ ವಸ್ತುಗಳನ್ನು ನೀವೇನಾದರೂ ಕಾರಲ್ಲೇ ಬಿಟ್ಟರೆ ಮಂಗಮಾಯವಾಗುತ್ತೆ. ಕಾರಿನಲ್ಲಿ ಒಳಗಡೆ ಇದ್ದಂಥ ವಸ್ತುಗಳನ್ನು ಕದ್ಕೊಂಡು ಪರಾರಿ ಆಗ್ತಾರೆ. ಟಿವಿ, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕಾರಿನಲ್ಲಿ ಬಿಟ್ಟಿದ್ದ ಓನರ್ ಬೆಳಿಗ್ಗೆ 7 ಗಂಟೆಗೆ ಕಾರಿನ ಗ್ಲಾಸನ್ನು ಒಡೆದು ವಸ್ತುಗಳನ್ನು ಕಳವು ಮಾಡಿದ್ದಾರೆ. ಕಳ್ಳತನದ ದೃಶ್ಯ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಶೋಕ್ ನಗರ ಪೊಲೀಸರಿಂದ ಕದೀಮರ ಹುಡುಕಾಟ ಮುಂದುವರೆದಿದೆ. ಸಹಜವಾಗಿ ಎಲ್ಲರ ಮನೆಯಲ್ಲೂ ಕೂಡ ಪಾರ್ಕಿಂಗ್ಗೆ ಅಂಥೇಳಿ ಸಪ್ರೇಟಾಗಿ ಜಾಗ ಇರೋದಿಲ್ಲ. ಹಾಗಾಗಿ ಬಡಪಾಯಿಗಳು ಕಾರ್ ತಗೊಂಡವರು ಮನೆ ಪಕ್ಕದಲ್ಲಿಲ್ಲದೆ ಇದ್ದರೆ ಆ ರೋಡಲ್ಲೆಲ್ಲ ಪಾರ್ಕ್ ಮಾಡ್ತಾರೆ ಕಾರನ್ನು. ಆದರೆ ಇನ್ನು ಮುಂದೆ ನೀವು ಎಚ್ಚರವಾಗಿರಿ. ಪಾರ್ಕ್ ಮಾಡಿ ಬೆಲೆ ಬಾಳುವ ವಸ್ತುಗಳನ್ನು ನೀವೇನಾದರೂ ಕಾರಲ್ಲೇ ಬಿಟ್ಟರೆ ಮಂಗಮಾಯವಾಗುತ್ತೆ. ಕಾರಿನಲ್ಲಿ ಒಳಗಡೆ ಇದ್ದಂಥ ವಸ್ತುಗಳನ್ನು ಕದ್ಕೊಂಡು ಪರಾರಿ ಆಗ್ತಾರೆ. ಟಿವಿ, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕಾರಿನಲ್ಲಿ ಬಿಟ್ಟಿದ್ದ ಓನರ್ ಬೆಳಿಗ್ಗೆ 7 ಗಂಟೆಗೆ ಕಾರಿನ ಗ್ಲಾಸನ್ನು ಒಡೆದು ವಸ್ತುಗಳನ್ನು ಕಳವು ಮಾಡಿದ್ದಾರೆ. ಕಳ್ಳತನದ ದೃಶ್ಯ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಶೋಕ್ ನಗರ ಪೊಲೀಸರಿಂದ ಕದೀಮರ ಹುಡುಕಾಟ ಮುಂದುವರೆದಿದೆ. ಸಹಜವಾಗಿ ಎಲ್ಲರ ಮನೆಯಲ್ಲೂ ಕೂಡ ಪಾರ್ಕಿಂಗ್ಗೆ ಅಂಥೇಳಿ ಸಪ್ರೇಟಾಗಿ ಜಾಗ ಇರೋದಿಲ್ಲ. ಹಾಗಾಗಿ ಬಡಪಾಯಿಗಳು ಕಾರ್ ತಗೊಂಡವರು ಮನೆ ಪಕ್ಕದಲ್ಲಿಲ್ಲದೆ ಇದ್ದರೆ ಆ ರೋಡಲ್ಲೆಲ್ಲ ಪಾರ್ಕ್ ಮಾಡ್ತಾರೆ ಕಾರನ್ನು. ಆದರೆ ಇನ್ನು ಮುಂದೆ ನೀವು ಎಚ್ಚರವಾಗಿರಿ.
ಪಾರ್ಕ್ ಮಾಡಿ ಬೆಲೆ ಬಾಳುವ ವಸ್ತುಗಳನ್ನು ನೀವೇನಾದರೂ ಕಾರಲ್ಲೇ ಬಿಟ್ಟರೆ ಮಂಗಮಾಯವಾಗುತ್ತೆ. ಕಾರಿನಲ್ಲಿ ಒಳಗಡೆ ಇದ್ದಂಥ ವಸ್ತುಗಳನ್ನು ಕದ್ಕೊಂಡು ಪರಾರಿಯಾಗ್ತಾರೆ. ಟಿವಿ, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕಾರಿನಲ್ಲಿ ಬಿಟ್ಟಿದ್ದ ಓನರ್ ಬೆಳಿಗ್ಗೆ 7 ಗಂಟೆಗೆ ಕಾರಿನ ಗ್ಲಾಸನ್ನು ಒಡೆದು ವಸ್ತುಗಳನ್ನು ಕಳವು ಮಾಡಿದ್ದಾರೆ. ಕಳ್ಳತನದ ದೃಶ್ಯ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಶೋಕ್ ನಗರ ಪೊಲೀಸರಿಂದ ಕದೀಮರ ಹುಡುಕಾಟ ಮುಂದುವರೆದಿದೆ. ಸಹಜವಾಗಿ ಎಲ್ಲರ ಮನೆಯಲ್ಲೂ ಕೂಡ ಪಾರ್ಕಿಂಗ್ಗೆ ಅಂಥೇಳಿ ಸಪ್ರೇಟಾಗಿ ಜಾಗ ಇರೋದಿಲ್ಲ. ಹಾಗಾಗಿ ಬಡಪಾಯಿಗಳು ಕಾರ್ ತಗೊಂಡವರು ಮನೆ ಪಕ್ಕದಲ್ಲಿಲ್ಲದೆ ಇದ್ದರೆ ಆ ರೋಡಲ್ಲೆಲ್ಲ ಪಾರ್ಕ್ ಮಾಡ್ತಾರೆ ಕಾರನ್ನು. ಆದರೆ ಇನ್ನು ಮುಂದೆ ನೀವು ಎಚ್ಚರವಾಗಿರಿ. ಪಾರ್ಕ್ ಮಾಡಿ ಬೆಲೆ ಬಾಳುವ ವಸ್ತುಗಳನ್ನು ನೀವೇನಾದರೂ ಕಾರಲ್ಲೇ ಬಿಟ್ಟರೆ ಮಂಗಮಾಯವಾಗುತ್ತೆ. ಕಾರಿನಲ್ಲಿ ಒಳಗಡೆ ಇದ್ದಂಥ ವಸ್ತುಗಳನ್ನು ಕದ್ಕೊಂಡು ಪರಾರಿಯಾಗ್ತಾರೆ. ಟಿವಿ, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕಾರಿನಲ್ಲಿ ಬಿಟ್ಟಿದ್ದ ಓನರ್ ಬೆಳಿಗ್ಗೆ 7 ಗಂಟೆಗೆ ಕಾರಿನ ಗ್ಲಾಸನ್ನು ಒಡೆದು ವಸ್ತುಗಳನ್ನು ಕಳವು ಮಾಡಿದ್ದಾರೆ. ಕಳ್ಳತನದ ದೃಶ್ಯ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಶೋಕ್ ನಗರ ಪೊಲೀಸರಿಂದ ಕದೀಮರ ಹುಡುಕಾಟ ಮುಂದುವರೆದಿದೆ. ಸಹಜವಾಗಿ ಎಲ್ಲರ ಮನೆಯಲ್ಲೂ ಕೂಡ ಪಾರ್ಕಿಂಗ್ಗೆ ಅಂಥೇಳಿ ಸಪ್ರೇಟಾಗಿ ಜಾಗ ಇರೋದಿಲ್ಲ. ಹಾಗಾಗಿ ಬಡಪಾಯಿಗಳು ಕಾರ್ ತಗೊಂಡವರು ಮನೆ ಪಕ್ಕದಲ್ಲಿಲ್ಲದೆ ಇದ್ದರೆ ಆ ರೋಡಲ್ಲೆಲ್ಲ ಪಾರ್ಕ್ ಮಾಡ್ತಾರೆ ಕಾರನ್ನು. ಆದರೆ ಇನ್ನು ಮುಂದೆ ನೀವು ಎಚ್ಚರವಾಗಿರಿ. ಪಾರ್ಕ್ ಮಾಡಿ ಬೆಲೆ ಬಾಳುವ ವಸ್ತುಗಳನ್ನು ನೀವೇನಾದರೂ ಕಾರಲ್ಲೇ ಬಿಟ್ಟರೆ ಮಂಗಮಾಯವಾಗುತ್ತೆ. ಕಾರಿನಲ್ಲಿ ಒಳಗಡೆ ಇದ್ದಂಥ ವಸ್ತುಗಳನ್ನು ಕದ್ಕೊಂಡು ಪರಾರಿಯಾಗ್ತಾರೆ. ಟಿವಿ, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕಾರಿನಲ್ಲಿ ಬಿಟ್ಟಿದ್ದ ಓನರ್ ಬೆಳಿಗ್ಗೆ 7 ಗಂಟೆಗೆ ಕಾರಿನ ಗ್ಲಾಸನ್ನು ಒಡೆದು ವಸ್ತುಗಳನ್ನು ಕಳವು ಮಾಡಿದ್ದಾರೆ. ಕಳ್ಳತನದ ದೃಶ್ಯ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಶೋಕ್ ನಗರ ಪೊಲೀಸರಿಂದ ಕದೀಮರ ಹುಡುಕಾಟ ಮುಂದುವರೆದಿದೆ. ಸಹಜವಾಗಿ ಎಲ್ಲರ ಮನೆಯಲ್ಲೂ ಕೂಡ ಪಾರ್ಕಿಂಗ್ಗೆ ಅಂಥೇಳಿ ಸಪ್ರೇಟಾಗಿ ಜಾಗ ಇರೋದಿಲ್ಲ. ಹಾಗಾಗಿ ಬಡಪಾಯಿಗಳು ಕಾರ್ ತಗೊಂಡವರು ಮನೆ ಪಕ್ಕದಲ್ಲಿಲ್ಲದೆ ಇದ್ದರೆ ಆ ರೋಡಲ್ಲೆಲ್ಲ ಪಾರ್ಕ್ ಮಾಡ್ತಾರೆ ಕಾರನ್ನು. ಆದರೆ ಇನ್ನು ಮುಂದೆ ನೀವು ಎಚ್ಚರವಾಗಿರಿ. ಪಾರ್ಕ್ ಮಾಡಿ ಬೆಲೆ ಬಾಳುವ ವಸ್ತುಗಳನ್ನು ನೀವೇನಾದರೂ ಕಾರಲ್ಲೇ ಬಿಟ್ಟರೆ ಮಂಗಮಾಯವಾಗುತ್ತೆ. ಕಾರಿನಲ್ಲಿ ಒಳಗಡೆ ಇದ್ದಂಥ ವಸ್ತುಗಳನ್ನು ಕದ್ಕೊಂಡು ಪರಾರಿಯಾಗ್ತಾರೆ. ಟಿವಿ, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕಾರಿನಲ್ಲಿ ಬಿಟ್ಟಿದ್ದ ಓನರ್ ಬೆಳಿಗ್ಗೆ 7 ಗಂಟೆಗೆ ಕಾರಿನ ಗ್ಲಾಸನ್ನು ಒಡೆದು ವಸ್ತುಗಳನ್ನು ಕಳವು ಮಾಡಿದ್ದಾರೆ. ಕಳ್ಳತನದ ದೃಶ್ಯ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಶೋಕ್ ನಗರ ಪೊಲೀಸರಿಂದ ಕದೀಮರ ಹುಡುಕಾಟ ಮುಂದುವರೆದಿದೆ. ಸಹಜವಾಗಿ ಎಲ್ಲರ ಮನೆಯಲ್ಲೂ ಕೂಡ ಪಾರ್ಕಿಂಗ್ಗೆ ಅಂಥೇಳಿ ಸಪ್ರೇಟಾಗಿ ಜಾಗ ಇರೋದಿಲ್ಲ. ಹಾಗಾಗಿ ಬಡಪಾಯಿಗಳು ಕಾರ್ ತಗೊಂಡವರು ಮನೆ ಪಕ್ಕದಲ್ಲಿಲ್ಲದೆ ಇದ್ದರೆ ಆ ರೋಡಲ್ಲೆಲ್ಲ ಪಾರ್ಕ್ ಮಾಡ್ತಾರೆ ಕಾರನ್ನು. ಆದರೆ ಇನ್ನು ಮುಂದೆ ನೀವು ಎಚ್ಚರವಾಗಿರಿ. ಪಾರ್ಕ್ ಮಾಡಿ ಬೆಲೆ ಬಾಳುವ ವಸ್ತುಗಳನ್ನು ನೀವೇನಾದರೂ ಕಾರಲ್ಲೇ ಬಿಟ್ಟರೆ ಮಂಗಮಾಯವಾಗುತ್ತೆ. ಕಾರಿನಲ್ಲಿ ಒಳಗಡೆ ಇದ್ದಂಥ ವಸ್ತುಗಳನ್ನು ಕದ್ಕೊಂಡು ಪರಾರಿಯಾಗ್ತಾರೆ. ಟಿವಿ, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕಾರಿನಲ್ಲಿ ಬಿಟ್ಟಿದ್ದ ಓನರ್ ಬೆಳಿಗ್ಗೆ 7 ಗಂಟೆಗೆ ಕಾರಿನ ಗ್ಲಾಸನ್ನು ಒಡೆದು ವಸ್ತುಗಳನ್ನು ಕಳವು ಮಾಡಿದ್ದಾರೆ. ಕಳ್ಳತನದ ದೃಶ್ಯ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.  ಅಶೋಕ್ ನಗರ ಪೊಲೀಸರಿಂದ ಕದೀಮರ ಹುಡುಕಾಟ ಮುಂದುವರೆದಿದೆ. ಸಹಜವಾಗಿ ಎಲ್ಲರ ಮನೆಯಲ್ಲೂ ಕೂಡ ಪಾರ್ಕಿಂಗ್ಗೆ ಅಂಥೇಳಿ ಸಪ್ರೇಟಾಗಿ ಜಾಗ ಇರೋದಿಲ್ಲ. ಹಾಗಾಗಿ ಬಡಪಾಯಿಗಳು ಕಾರ್ ತಗೊಂಡವರು ಮನೆ ಪಕ್ಕದಲ್ಲಿಲ್ಲದೆ ಇದ್ದರೆ ಆ ರೋಡಲ್ಲೆಲ್ಲ ಪಾರ್ಕ್ ಮಾಡ್ತಾರೆ ಕಾರನ್ನು. ಆದರೆ ಇನ್ನು ಮುಂದೆ ನೀವು ಎಚ್ಚರವಾಗಿರಿ. ಪಾರ್ಕ್ ಮಾಡಿ ಬೆಲೆ ಬಾಳುವ ವಸ್ತುಗಳನ್ನು ನೀವೇನಾದರೂ ಕಾರಲ್ಲೇ ಬಿಟ್ಟರೆ ಮಂಗಮಾಯವಾಗುತ್ತೆ. ಕಾರಿನಲ್ಲಿ ಒಳಗಡೆ ಇದ್ದಂಥ ವಸ್ತುಗಳನ್ನು ಕದ್ಕೊಂಡು ಪರಾರಿಯಾಗ್ತಾರೆ. ಟಿವಿ, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕಾರಿನಲ್ಲಿ ಬಿಟ್ಟಿದ್ದ ಓನರ್ ಬೆಳಿಗ್ಗೆ 7 ಗಂಟೆಗೆ ಕಾರಿನ ಗ್ಲಾಸನ್ನು ಒಡೆದು ವಸ್ತುಗಳನ್ನು ಕಳವು ಮಾಡಿದ್ದಾರೆ. ಕಳ್ಳತನದ ದೃಶ್ಯ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಶೋಕ್ ನಗರ ಪೊಲೀಸರಿಂದ ಕದೀಮರ ಹುಡುಕಾಟ ಮುಂದುವರೆದಿದೆ.